ಬರ್ಬೋದು ಬೆಲ್ಲ ಕರಗಲಿ ನನಗಾಗಬೇಕಂತೆ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಬರ್ತೀನಿ. ಅಮ್ಮ ಹೇಳ್ಕೊಡ್ತವ್ರೆ ಮಾಡು ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ರ್ಯಾಂಡಮ್ ಬ್ಲಾಗು. ಇವತ್ತು ಅಮ್ಮ ಇರೋದ್ರಿಂದ ಕಾಯಿ ಹೋಳಿಗೆ ಮಾಡಿಕೊಡಿ ಅಂತ ಕೇಳಿದ್ದೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೂ ತೋರಿಸ್ತೀನಿ, ಬನ್ನಿ. ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಏನೆಲ್ಲ ಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಏಲಕ್ಕಿ ಬೇಕು, ಮತ್ತು ಒಂದು ಹಚ್ಚು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಮೈದಾ, ಮತ್ತು ಕಾಯಿ ತೊಳೆದು ಇಟ್ಕೊಂಡಿರೋ ಕಾಯಿ ತೊಗೊಂಡಿದ್ದೀನಿ. ಅಮ್ಮ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಕಾಯಿ ರುಬ್ಕೊಬಿಡ್ತೀಯಾ? ರುಬ್ಕೊಬಿಡು. ಕಾಯಿ ರುಬ್ಕೊಂಡು ಎಲ್ಲ ಒಂದು ಬೌಲ್ಗೆ ಹಾಕಿಟ್ಕೊತವ್ರೆ. ಇದನ್ನೇನು ಮಾಡಬೇಕು? ಬೆಲ್ಲ ಕಾಯಿಗೆ ಇಕ್ಬೇಕು ಮೊದಲು. ಇಡ್ಲ ನೋಡಿ ಹಂಗಲ್ಲ, ಮುಂದೆ ಒಂದನಿ ನೀರು ಬಿಟ್ಟು ಈಗ ಹಂಗೆ ರುಬ್ಬೇಕಾ? ಕಾಯಿ ನೀರು ಹಾಕೊಂಡು ರುಬ್ಬೇಕಾ? ಅದು ಬರೀ ಕಾಯಿ ರುಬ್ಬಿರೋದಾ? ಕಾಯಿ ಮೇಲೆ ಅಷ್ಟೇನಾ? ಈಗ ರುಬ್ಬಾಯ್ತಮ್ಮ, ರುಬ್ಬಿಟ್ಟಿದ್ದಾರೆ. ಮತ್ತು ಇವಾಗ ಮೈದಾ ಕಲಿಸ್ಕೋಬೇಕು. ಎಷ್ಟು? 1 ಕಪ್ ಮೈದಾ ಅಲ್ವಾ? ಕಲಸಾಯ್ತಾ? ಇನ್ನು ಹೆಂಗೆ ಕಲಿಸ್ಬೇಕು? ಇದು ಸೌಂಡ್. ಇದಕ್ಕೆ ಬೆಲ್ಲ ಹಾಕ್ಬೇಕಾ? ಜಜ್ಬಿಟ್ಟು ಹಾಕ್ತಾಯಿದ್ದೀನಿ. ಇದೇನು ಪುಡಿನೇ ಆಗ್ತಿಲ್ಲ. ಸಾಕಾಯ್ತು? ನಾನು ಸ್ವಲ್ಪ ಜಜ್ಬೇಕಾ? ಸಾಕಲ್ವಾ? ಆಯ್ತಾ ಕಲಿಸಿ? ಇದು ಇಷ್ಟು ಬೇಕಾ? ಇಷ್ಟೇನಾ? ಇನ್ನೂ ಸಾಫ್ಟಾಗಿ ಕಲಿಸ್ಬೇಕಾ? ಎಣ್ಣೆ ಬಿಟ್ಟು ಕಲಿಸ್ತೀನಿ. ಇನ್ನೂ ಎಣ್ಣೆ ಬಿಡಬೇಕಾ? ಹಾಕ್ಲಾನೆ 2 ಸ್ಪೂನ್ ಎಣ್ಣೆ ಹಾಕ್ಬೇಕಾ? ಏನಮ್ಮ ಕಲಿಸಿ ಎಷ್ಟೊತ್ತು ಇಡ್ಬೇಕು ಇದನ್ನು? 10 ನಿಮಿಷ ಇರಲಿ. 10 ನಿಮಿಷ ಇದೆ ಇರಲಿ. ಇದು ಜಿನ್ಗುತ್ತು ಅಂದರೆ ಪಾಕ ಬರೋ ಥರಗೂ ಬರೋವರೆಗೂ ಕಾಯಬೇಕು. ಪಾಕ ಬರ್ತೈತೆ, ಇನ್ನೂ ಇದಾಗಬೇಕಲ್ವಾ? ಹಿಂಗೆ ಬಿಡಲಾ? ಪಾಕ ಹಿಂಗಿದೆಯಾ? ಬರ್ಬೋದು ಬೆಲ್ಲ ಕರಗಲಿ ಇದೆಯಾ? ಆಗಿದೆಯಲ್ವ ಅಂತ ಚೆಕ್ ಮಾಡೋದಾ? ಹಾಂ ಆಗಿದೆ. ಆಯಿತು. ಈ ಥರ ಅಂಟ್ಕೋಬೇಕಾ ನೀರಿಗೆ? ಈ ಥರ ಬಂದರೆ ಆಗಿದೆ ಅಂತ. ಇದಕ್ಕೇ ಕಾಯಿ ಹಾಕದಾ? ಕಾಯಿ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೇ ಮಿಕ್ಸ್ ಮಾಡ್ಕೊಂಡ್ರೆ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಏನು ಮಾಡಬೇಕು? ಆರು ಮಾಡಬೇಕು. ತಣ್ಣಗಾಗಬೇಕಾ? ಇದು ರೆಡಿ ಆಯ್ತಾ? ಇದು ರೆಡಿ ಆಯಿತು. ಬೇಕಮ್ಮ? ಅಂಟು ಬರಬೇಕು ಚೆನ್ನಾಗಿ. ಇದಕ್ಕೆ ಒಣಶುಂಠಿನೂ ಹಾಕ್ಬೋದು, ಗಸಗಸೆ ಒಣಶುಂಠಿ 2 ಹಾಕ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೀರು ಹಾಕೊಳ್ಳಿ. ಈ ಥರ ನಾವು ರುಬ್ಬೇಕಿತ್ತು. ಸ್ವಲ್ಪ ನೀರು ಹಾಕೊಂಡಿರೋದಕ್ಕೆ ಸ್ವಲ್ಪ ತೆಳಗಾಗ್ಬಿಟ್ಟಿದೆ. ಅದು ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಷ್ಟು ತಗೊಂಡ್ಬಿಟ್ರೆ ಹಾಕೊಂಡು ಟಿ ವಿ ನೋಡ್ಕೊಂಡು ಕೂತವ್ರು. ಅಮ್ಮ ರೆಡಿ ಮಾಡಿದ್ದಾರೆ. ಅದನ್ನು ಫುಲ್ ಇನ್ನೂ ಪಾಕ ಬರೋದನ್ನ ಇನ್ನೂ ಅಂಟೋ ಥರ ಸುಂಡಿಸ್ಬೇಕಂತೆ. ರೆಡಿ ಇದೆ ಮೈದಾನು. ಮೈದಾಕ್ಕೆ ಏನಂತಾರೆ? ಅದು ಕಲಸಿಟ್ಟಿದ್ರಲ್ಲ ಮೈದಾ ಅದೇನು? ಕನಕ. ಕನಕನೂ ಕಲಸಿಟ್ಟಿದ್ದಾರೆ. ಅದನ್ನು ಆಮೇಲೆ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ನನ್ನ ಮಗ ಯಾಕೆ ಬೇಡ?
ರೆಡಿ ಮಾಡಿ ಕೊಡ್ತಾರೆ. ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ತನಗಬೇಕಾ ಫ್ಯಾನ್ ಕೆಳಗಡೆ ಇಡ್ಲಾ? ಸೊ ಗೈಸ್, ಇದು ತಣ್ಣಗಾಗಬೇಕಂತೆ. ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ತಣ್ಣ ಮಾಡ್ಕೊಬೇಕು. ಇಷ್ಟ ಆಗಿದೆ ಅಲ್ವಮ್ಮ? ಸಾಕಲ್ವೇನಮ್ಮ? ಈ ಥರ ಬರಬೇಕಂತೆ. ಇವಾಗ ನಾನೇ ಒಬ್ಬಟ್ಟು ತೊಡ್ತಾ ಇದ್ದೀನಿ. ಅಮ್ಮ ಹೇಳ್ತಾರೆ, ನಾನು ಮಾಡ್ತೀನಿ. ಎಷ್ಟು ತಗೊಳ್ಳಮ್ಮ? ತೊಗೊಂಡಾಯ್ತಾ? ಒಂದು ಪೇಪರ್ ಎತ್ಕೊಂಡಿದ್ದೀನಿ. ಇಲ್ಲೇ ತೊಟ್ಲಾ? ಎಣ್ಣೆ ಸೋಸ್ಕೊಂಡು ಇದು ಈ ಕಡೆನೇ ಇಟ್ಕೊಡ್ತೀನಿ. ನಮ್ಮಮ್ಮ ಹೇಳ್ಕೊಡ್ತವ್ರೆ ಮಾಡು ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದನ್ನೇ ಇಡೀ ಜೊತೆ ಕಮ್ಮಿ ಮಾಡಲ ಬಿಡಿ. ಸಾಕಾ? ಇನ್ನೂ ಚೂರು ಬರಲಿ. ಇನ್ನೂ ಅಗಲ ಮಾಡಬೇಕಾ? ಸಾಕು. ಹಾಂ, ಎಷ್ಟಪ್ಪ ತಗೊಳ್ಳಿ? ಎಷ್ಟಪ್ಪ ಸಾಕಾ? ಕಮ್ಮಿ ಸಾಕಾ? ಇದನ್ನು ಫುಲ್ ಕವರ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾಯಿದ್ದೀನಿ ನಾನು. ಚಪಾತಿ ಹೊತ್ತದಂಗೆ ಗೊತ್ತು. ಅಷ್ಟೇನಾ? ಎಣ್ಣೆ ಹಾಕ್ತಟ್ಟು ಮತ್ತೆ ಎಣ್ಣೆ ಹಾಕ್ಬೇಕಾ? ಇಲ್ಲ, ಬರುತ್ತೆ ಆ ತೊಟ್ಟು. ಎಳ್ಳು ಕಟ್ಟಾಗದಿರೋ ಥರ ಮಾಡ್ಕೊಂಡಿದ್ದೆಲ್ಲ ಅಮ್ಮ, ತೊಟ್ಟೋದು ಮಾತ್ರ ನಾನು. ಫಸ್ಟ್ ಟೈಮ್ ಅಲ್ವಾ, ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಥರದ್ದು ಮಾಡಬೇಕಲ್ವಾ? ಆವಾಗಲಮ್ಮ ಒಬ್ಬಟ್ಟು ಮಾಡಿಕೊಡು ಅಂತ ಕೇಳೋಕ್ಕಾಗಲ್ಲ. ಸಾಕಾ? ಸಾಕೇನಮ್ಮ? ಎಣ್ಣೆ ಹಾಕ್ಬೇಕಾ? ಸಾಕಲ್ವಾ? ಹತ್ರ ಕಿಡಿ. ಜಾಸ್ತಿ ಮಾಡಲಾ? ಎಸ್, ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ? ನಮ್ಮಮ್ಮ ನಾನಂತೂ ಮಾಡಿಲ್ಲ, ನಮ್ಮಮ್ಮನೇ ಮಾಡಿರೋದು. ಅದೇ ಫಸ್ಟ್ ಟೈಮ್ ನಾನು ತೊಟ್ಟಿರೋದು. ಮಾಡಬೇಕು. ಇದು ವಾವ್, ಕಲರ್ಲೆಸ್. ಚೆನ್ನಾಗಿ ಬಂದಿದೆ. ಸಾಕು. ನನ್ನ 3 ಮಾಡೋಷ್ಟೊಳಗೆ ಸಾಕಾಗ್ಬಿಟ್ಟೈತೆ ಅಲ್ವಾ? ಎಷ್ಟು ಹೋಗ್ಬಿಟ್ಟಾಗಿದೆ? 1 2 3 ಆಗಿದೆ. ಸೊ ಗೈಸ್, ಒಬ್ಬಟ್ಟು ರೆಡಿಯಾಗಿದೆ. ಅದಕ್ಕೆ ತುಪ್ಪ ಹಾಕೊಂಡು ತಿನ್ನಬೇಕು. ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬರ್ತಾನಿಲ್ಲ. ಬೇಳೆ ಒಬ್ಬಟ್ಟಿಗೆಲ್ಲ ಹಾಲು ಬಿಟ್ಕೊಂಡು ತಿಂತಾರೆ. ಇದಕ್ಕೆ ಹಿಂಗೆ ತಿಂತೀವಿ, ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅಮ್ಮ ಚೆನ್ನಾಗಿ ಮಾಡಿದ್ಯಾ, ಸೂಪರ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್.